ಏನ್ ಚಿನ್ನ ಇಷ್ಟೊತ್ತಲ್ಲಿ ಎಲ್ಗೆ ಹೋಗ್ತಾ ಇದ್ಯಾ? ಏನ್ ಡ್ರಾಪ್ ಮಾಡ್ಲಾ? ಬೆಳಗ್ಗೆವರೆಗೂ ನಮ್ ಜೊತೆನೆ ಇತ್ತು. ನೀನ್ ಆಮೇಲೆ ಹೋಗ್ತೀನಿ ಅಂದ್ರು ನಮ್ಗೆ ಓಕೆ ಅಲ್ವೇನಾ? ಅವಳಿಗೆ ಓಕೆ ಅಂದ್ರೆ ನನಗೆ ಓಕೆ ಗುರು. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಕೈ ಮುಗ್ದು ಬೇಡ್ಕೋತೀನಿ. ನೋಡಿ, ಒಂದ್ ಹೆಣ್ಣು ರಾತ್ರಿ 12 ಗಂಟೆಗೆ ಆಚೆ ಬಂದಿದ್ದಾಳೆ ಅಂತಂದ್ರೆ ಅವಳು ಗಂಡಸರನ್ನ ಹುಡ್ಕೊಂಡ್ ಬಂದಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳಿಗೆ ಅವಳ ಮನೆಯಲ್ಲಿ ದೊಡ್ಡ ಸಮಸ್ಯೆ ಆಗಿರ್ಬೋದು, ಅಥವಾ ಅವಳ ಮಗು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಬಹುದು, ಯಾರಾದ್ರೂ ಸತ್ತೋಗಿರ್ಬೋದು. ಈಗ ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗಳಿಗೂ ಬೈಕಲ್ಲಿ ಆಕ್ಸಿಡೆಂಟ್ ಆಗೋಗುತ್ತೆ ಅಂತ ಇಟ್ಕೊಳ್ಳಿ. ನಿಮ್ ಮನೆಗೆ ಯಾರಾದ್ರೂ ಕಾಲ್ ಮಾಡಿ ನಿಮ್ಗೆ ಈ ತರ ಆಗಿದೆ ಅಂತ ಹೇಳ್ತಾರೆ. ಆಗ ನಿಮ್ ಮನೇಲಿರುವಂತ ಹೆಂಗಸ್ರು ಯಾರಾದ್ರೂ ಅರ್ಜೆಂಟ್ ಆಗಿ ನೋಡ್ಬೇಕಲ್ಲ ಅಂತ ಬರ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅವ್ರನ್ನು ಯಾರಾದ್ರೂ ಹೀಗೆ ಬೆಳಗ್ಗೆವರೆಗೂ ಜೊತೆಲಿ ಇರೋ ಅಂತ ಕೇಳಿದ್ರೆ ಹೇಗನ್ಸುತ್ತೆ ನಿಮ್ಗೆ? ನಿಮಗೂ ತಾಯಿ, ಅಕ್ಕ, ತಂಗಿ ಯಾರಾದ್ರೂ ಇದ್ದೇ ಇರ್ತಾರಲ್ವಾ? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನಿಮ್ ಕೈ ಮುಗಿತೀನಿ. ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ. ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಕಿರ್ಕುಳ ಕೊಡಕ್ ಬರ್ಬೇಡಿ, ಬಿಟ್ಬಿಡಿ ಪ್ಲೀಸ್. ಸಾರಿ ಸಿಸ್ಟರ್, ನಮ್ಮಿಂದ ತಪ್ಪಾಯ್ತು. ಬನ್ನಿ ಸಿಸ್ಟರ್, ಎಲ್ಲಿಗೆ ಹೋಗ್ಬೇಕೋ ನಾವೇ ಬಿಡ್ತೀವಿ. ಬನ್ನಿ. ಪರವಾಗಿಲ್ಲ, ನೀ ಹೊರಡಿ. ನಾನು ಇಲ್ಲೇ ಹತ್ರ ಹೋಗ್ಬೇಕು. ನಾನು ಹೊರಡ್ತೀನಿ. ಸರಿ ಸಿಸ್ಟರ್, ಸಾರಿ. ಇಟ್ಸ್ ಓಕೆ. ಬರ್ತೀವಿ ಸಿಸ್ಟರ್. ಅಮ್ಮ ತಾಯಿ, ಮಧ್ಯರಾತ್ರಿಲಿ ದೇವ್ರ ಸಿಕ್ದಂಗ್ ಸಿಕ್ಕಿದ್ರಿ. ನನ್ ಮಗುನ ಆಸ್ಪತ್ರೆಗೆ ಸೇರ್ಸಿದೀನಿ. ಕಾಸು ಕೊಟ್ರೇನೆ ಅವರು ಚಿಕಿತ್ಸೆ ಕೊಡೋದು ಅಂತ ಹೇಳ್ತಿದ್ದಾರೆ. ನನಗ್ ಗಂಡು ದಿಕ್ಕಿಲ್ಲ ಅಮ್ಮ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಇರೋದೊಂದ್ ಮಗು. ನನ್ ಮಗುನ ನಾನು ಉಳಿಸ್ಕೋಬೇಕು. ನನ್ ಮಗು ಸಾಯೋದನ್ನ ನನ್ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಅದಕ್ಕೆ ಆಸ್ಪತ್ರೆಯಿಂದ ಹೊರಗಡೆ ಬಂದು ಎಲ್ಲರ ಹತ್ರನೂ ಭಿಕ್ಷೆ ಬೇಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದ್ರೂ ಸಹಾಯ ಮಾಡಿ. ನಿಮ್ ಕಾಲಿಗೆ ಬೀಳ್ತಾಯಿ. ಮೇಲೆ ಇದ್ದಳಿ. ಏನಮ್ಮ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಕೊಡೋಕೇನೂ ಇಲ್ಲ. ಇಲ್ಲ ಅಂದ್ರೆ ಖಂಡಿತ ಕೊಡ್ತಾ ಇದ್ದೆ. ಹಾಗೆಲ್ಲ ಅನ್ಬೇಡಿ ಅಮ್ಮ. ನಿಮ್ ಕೈ ಮುಗಿದ್ ಬೇಡ್ಕೋತೀನಿ. ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಅಮ್ಮ. ನಿಮ್ ಋಣ ನಾನ್ ಸಾಯೋವರೆಗೂ ಮರೆಯಲ್ಲ. ಅಯ್ಯೋ, ನನ್ನ ಹತ್ರ ಏನೂ ಇಲ್ವಲ್ಲ. ಏನು ಅಂತ ಕೊಡ್ಲಿ? ಹಾ, ಒಂದ್ ನಿಮಿಷ ಇರಿ. ನನ್ನ ಹತ್ರ ಕಾಲ್ಗೆಜ್ಜೆ ಇದೆ. ನೋಡಿ, ನನ್ನ ಹತ್ರ ಈ ಕಾಲ್ಗೆಜ್ಜೆ ಮಾತ್ರ ಇದೆ. ಇದನ್ನ ಬಿಟ್ರೆ ನನ್ನ ಹತ್ರ ₹1 ಕೂಡ ಇಲ್ಲ. ತಗೊಳ್ಳಿ, ಇದನ್ನ ತಗೊಂಡೋಗಿ ಮಾರಿ. ಎಷ್ಟು ಬರುತ್ತೋ ಅದ್ರಲ್ಲಿ ನಿಮ್ ಮಗುನ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ನನ್ ಮಗುನು ಆಸ್ಪತ್ರೆಯಲ್ಲೇ ಇದ್ದಾಳೆ. ಅವಳ ನೋಡಕ್ಕೆ ಅಂತಾನೆ ಹೋಗ್ತಾ ಇದ್ದೀನಿ. ನನಗ್ ಟೈಮ್ ಇಲ್ಲ. ತಗೊಳ್ಳಿ. ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗುತ್ತಮ್ಮ. ನಿಮ್ ಮಗುಗೆ ಏನೂ ಆಗಲ್ಲ. ಅವಳು ದೀರ್ಘಾಯುಷ್ಯವಾಗಿರ್ತಾಳೆ. ಪರವಾಗಿಲ್ಲ ಬಿಡಿ. ನಿಮ್ಮಂತವ್ರ ಆಶೀರ್ವಾದನೇ ಅವಳಿಗೂ ಬೇಕಾಗಿರೋದು. ಸರಿ, ನಂಗೆ ಟೈಮ್ ಆಯ್ತು. ನಾನು ಹೊರಡ್ತೀನಿ, ನೀವು ಹೊರಡಿ. ಮೇಡಮ್, ಶಿವಕುಮಾರ್, ಭೈರವಿಗೆ ಆಪರೇಷನ್ ಆಯ್ತಾ? ಹೇಗಿದ್ದಾಳೆ? ಭೈರವಿಗೆ ಆಪರೇಷನ್ ಆಯ್ತು ಮೇಡಮ್. ಯಾಕೆ ಮೇಡಮ್ ಇಷ್ಟು ಲೇಟು? ನಿಮ್ ಫೋನ್ ಬೇರೆ ಟ್ರೈ ಮಾಡ್ತಾ ಇದೀವಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ, ಅವರು ಎಲ್ಲಾ ಕೆಲ್ಸನೂ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ ಹೇಳಿದ್ರು ಶಿವಕುಮಾರ್. ಎಲ್ಲಾ ಕೆಲ್ಸ ಮುಗಿಸೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ಬೇಗ ಬೇಗ ಬರ್ತಾ ಇದ್ದೆ. ಸರಿ, ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ.
ನಾನು ಶಿವಗಾಮಿ ಬಂದಾಗ ನಾನೇನಂತ ಹೇಳಿ? ನಮ್ಮ ಮುದ್ದಿನ ಮಗಳು ಭೈರವಿ ಸ್ವಲ್ಪ ದಿವಸ ಅಷ್ಟೇ ನಮ್ಮ ಜೊತೆ ಇರ್ತಾಳೆ ಅಂತ. ಆಮೇಲೆ ಯಾವತ್ತೂ ತಿರುಗಿ ವಾಪಸ್ ಬರ್ದೇ ಇರೋ ಜಾಗಕ್ಕೆ ಹೊಟ್ಟೋಗ್ತಾಳೆ. ಅವಳನ್ನ ಮುಟ್ಟಕ್ಕಾಗಲ್ಲ, ಮುತ್ತಾಡಕ್ಕಾಗಲ್ಲ, ಬರೀ ನೆನಪಾಗೆ ಉಳಿತಾಳೆ ಅಂತ ನಾನು ಹೇಗೆ ಹೇಳಿ? ಶಾಂಭವಿನ ಕಳ್ಕೊಂಡಾಗ್ಲೇ ಅರ್ಧ ಜೀವ ಹೋಗಿದೆ. ಇನ್ನು ಭೈರವಿನೂ ಇರಲ್ಲ ಅಂದ್ರೆ ಶಿವಗಾಮಿ ಹೇಗೆ ತಡ್ಕೋತಾಳೆ? ಸಾವಿರಾರು ಕೋಟಿ ಆಸ್ತಿ ಹೋದ್ರು ಅದಕ್ಕಿಂತ ಬೆಲೆ ಬಾಳೋ ಆಸ್ತಿ ನನ್ನ ಗಂಡ ನನ್ನ ಮಗಳು ಅಂತ ಬದುಕ್ತಿದ್ದಾಳೆ. ಆದ್ರೀಗ ನಾನು ಹೇಳಕ್ ಹೊರಟಿರೋ ಸತ್ಯನ ಅವಳು ಹೇಗೆ ತಡ್ಕೋತಾಳೆ? ಹೇಗೆ ತಡ್ಕೋತಾಳೆ? ಅವಳು ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ನಾ ಶಿವಗಾಮಿಗೆ ಈ ಸತ್ಯ ಹೇಳೋ ಶಕ್ತಿ ನನಗಂತೂ ಇಲ್ಲ. ಇದನ್ನ ಕೇಳೋ ಶಕ್ತಿ ಅವಳಿಗಂತೂ ಇಲ್ಲ. ಏನ್ ಮಾಡ್ಲಿ ನಾನು? ಅಶೋಕ್, 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 ಭೈರವಿಗೆ ಆಪರೇಷನ್ ಆಯ್ತಾ? ಹೇಗಿದ್ದಾಳೆ? ಏನ್ ಹೇಳಿದ್ರು ಡಾಕ್ಟ್ರು? ನೋಡ್ಬೋದು ಅಶೋಕ್, ನಡೀರಿ, ಹೋಗಿ ನೋಡೋಣ, ನಡೀರಿ. ಶಿವಗಾಮಿ ಆಪರೇಷನ್ ಸಕ್ಸಸ್ ಆಯ್ತು. ನಮ್ಮ ಮಗು ಔಟ್ ಆಫ್ ಡೇಂಜರ್. ಹೌದಾ? ಕರೆಕ್ಟಾಗಿ ಕೇಳ್ಕೊಂಡ್ರ? ಇನ್ನೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಶಿವಗಾಮಿ, ಏನು ಪ್ರಾಬ್ಲಮ್ ಇಲ್ಲ. ಕೊನೆಗೂ ಶಾಂಭವಿ ದೇವಿ ನಮ್ ಕೈ ಬಿಡ್ಲಿಲ್ಲ ನೋಡಿ. ನಾನು ಹೇಳಿಲ್ವಾ ತಾಯಿ? ಶಾಂಭವಿ ದೇವಿ ಕೊನೆಗೂ ನೀ ನನ್ ಕೈ ಬಿಡ್ಲೇ ಇಲ್ಲ ನೋಡು. ಇವತ್ ಮಧ್ಯಾಹ್ನ ಸಾಯ್ತಾ ಇದ್ದಿದ್ ನನ್ ಮಗುನ ನೀ ನನ್ ಮಡ್ಲಗ್ ಹಾಕ್ದೆ. ರಾತ್ರಿ ಅಷ್ಟರಲ್ಲಿ ಅವಳಿಗೆ ದೀರ್ಘಾಯುಷ್ ಕೊಟ್ಟು ನನಗ್ ವಾಪಸ್ ಕೊಟ್ಟಿದ್ಯಾ. ಅಷ್ಟ್ ಸಾಕಮ್ಮ, ಇಷ್ಟೇ ಸಾಕು ನನಗೆ. ಇನ್ನೇನೇ ಕಷ್ಟ ಬಂದ್ರು ಎದುರಿಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ ಗಂಡ ನನ್ ಮಗಳು ಇಬ್ರು ಇನ್ಮೇಲೆ ನನ್ ಜೊತೆಗೆ ಇರ್ತಾರೆ. ನಾನು ಎಲ್ಲೂ ಹೋಗಲ್ಲ.